ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಆಧುನಿಕ ಕಾಲದಲ್ಲಿ ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಂಡುಬರಲು ಕಾರಣವೇನು? ವಿಭಕ್ತ ಕುಟುಂಬ ಅಂತಂದ್ರೆ ಎರಡೇ ತಲೆಮಾರು, ತಂದೆ ತಾಯಿ ಅವರ ಮದುವೆ ಆಗದ ಅವಿವಾಹಿತ ಮಕ್ಕಳು ಒಟ್ಟಿಗೆ ವಾಸಿಸುವ ಕುಟುಂಬ. ಸೊ ಅದಕ್ಕೆ ಕಾರಣ ಏನು? ಒಂದು ವೈಯಕ್ತಿಕತೆ, ಎಲ್ಲರಲ್ಲೂ ಕೂಡ ವೈಯಕ್ತಿಕತೆ ಹೆಚ್ಚಾಗ್ತಾ ಇರುವಂತದ್ದು. ಸ್ವಯಂ ತೃಪ್ತಿಗಾಗಿ ಎಲ್ಲರೂ ಕೂಡ ಬೇಡಿಕೆ ಇಟ್ಟಿರುವಂಥದ್ದು. ಈಗ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರೂ ಹಿರಿಯ ಸದಸ್ಯರ ಮಾತನ್ನೇ ಕೇಳುವಂಥದ್ದು ಅಲ್ವಾ. ಆದರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಹೆಚ್ಚಾಗಿರುವುದು, ವೈಯಕ್ತಿಕತೆ ಹೆಚ್ಚಾಗಿರುವುದು, ಸ್ವಯಂ ತೃಪ್ತಿಯ ಅಭಿಲಾಷೆಯನ್ನ ಹೊಂದಿರುವಂಥದ್ದು, ಆಸ್ತಿಯ ಹಕ್ಕನ್ನ ಬೇಡುವಂಥದ್ದು. ಓಕೆ, ಬದಲಾದ ಸಾಮಾಜಿಕ ಮೌಲ್ಯಗಳು. ಇಂದಿನ ಸಾಮಾಜಿಕ ಮೌಲ್ಯಕ್ಕೂ ಪ್ರಾಚೀನ ಭಾರತದ ಸಾಮಾಜಿಕ ಮೌಲ್ಯಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಓಕೆ, ಸೊ ಈ ಬದಲಾದ ಸಾಮಾಜಿಕ ಮೌಲ್ಯಗಳು ಅವಿಭಕ್ತ ಕುಟುಂಬಗಳು ಹೆಚ್ಚಾಗೋದಕ್ಕೆ ಪ್ರಮುಖ ಕಾರಣ. ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಕ್ಷಣೆ. ಭೌಗೋಳಿಕ ಸಂರಕ್ಷಣೆ ಅಂತಂದ್ರೆ ಈಗ ಕೆಲಸಕ್ಕೋಸ್ಕರ ನಮ್ಮ ಮೂಲ ಪ್ರದೇಶದಿಂದ ಬೇರೆ ಪ್ರದೇಶಕ್ಕೆ ವಲಸೆ ಹೋಗುವಂಥದ್ದು. ಅಂತಹ ಸಂದರ್ಭದಲ್ಲಿ ಅವಿಭಕ್ತ ಕುಟುಂಬಗಳು ಹೆಚ್ಚಾಗ್ತವೆ. ಓಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಗ್ತಾ ಇರುವಂಥದ್ದು, ಕೈಗಾರಿಕೀಕರಣ ಮತ್ತು ನಗರೀಕರಣದಿಂದಾಗಿ ಕೂಡ ವಿಭಕ್ತ ಕುಟುಂಬಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಅಂತಂದ್ರೆ ಸ್ತ್ರೀ ಸ್ವಾತಂತ್ರ್ಯ ಅನ್ನುವಂಥದ್ದು. ಓಕೆ, ಸೊ ಸ್ತ್ರೀಯರು ಕೂಡ ಈಗ ಯಾವುದೇ ರೀತಿಯ ಕಟ್ಟಳೆಗಳಿಗೆ, ಬಂಧನಗಳಿಗೆ ಒಳಗಾಗೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿಯಾಗಿ ಸ್ತ್ರೀ ಸ್ವಾತಂತ್ರ್ಯದ ಒಂದು ಮನೋಭಾವನೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಎಲ್ಲ ಕಾರಣಗಳಿಂದಾಗಿಯೂ ವಿಭಕ್ತ ಕುಟುಂಬಗಳ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಓಕೆನಾ? ಥ್ಯಾಂಕ್ ಯು.